ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಲ್ಲವ್ ಯಾವ ರೀತಿ ಮಾಡೋದು ನೋಡೋಣ. ನಾನು ಮೊದಲಿಗೆ ರಾತ್ರಿನೇ ಸಬ್ಬಕ್ಕಿನ ತೊಳೆದ್ಬಿಟ್ಟು ಅದು ನೆನೆಸಿಟ್ಟಿದ್ದೆ ಕಣ್ರಿ. ನೀರೆಲ್ಲ ಬಸಿದ್ಬಿಟ್ಟು ಈ ರೀತಿ ನೆಂದಿದೆ. ಕಾಳು ರೀತಿಯಲ್ಲಿ ಇರಬೇಕನ್ರಿ. ನೆಕ್ಸ್ಟ್ ಸಬ್ಬಕ್ಕಿ ಪಲ್ಲವ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಕ್ಯಾರೆಟು, ಬೀನ್ಸು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಕುಟ್ಟಿಟ್ಕೊಂಡಿದ್ದೆ ಕಣ್ರಿ. ಜೀರಿಗೆ, ಒಂದು ಈರುಳ್ಳಿ, ಕರಿಬೇವು, 1-2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ನಾನಿಲ್ಲಿ ಆಲ್ರೆಡಿ ಬಾಣಲಿ ಇಟ್ಟಿದ್ದೀನಿ ಕಣ್ರಿ. ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಸಾಸಿವೆ ಜೀರಿಗೆ ಚಟ್ಪಟ್ ಅನ್ಬೇಕನ್ರಿ. ನೆಕ್ಸ್ಟು ಕರಿಬೇವು ಹಾಕ್ಕೊಳ್ಳೋಣ್ರಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಕಣ್ರಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಕಂದು ಬಣ್ಣ ಬರೋ ತನಕನೂ ಫ್ರೈ ಮಾಡ್ಕೊಳ್ಳೋಣ್ರಿ. ಒಂದು 5 ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿನ ಕುಟ್ಟಿಟ್ಕೊಂಡಿದ್ದೆ ಕಣ್ರಿ. ಅದನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ್ರಿ. ನೆಕ್ಸ್ಟು ತರಕಾರಿ ಹಾಕೊಳ್ಳೋಣ್ರಿ. ಬೀನ್ಸು, ಕ್ಯಾರೆಟು ಹಾಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿ, ಒಂದು ಆಲೂಗಡ್ಡೆ ಸಿಪ್ಪೆ ಎಲ್ಲ ಎರ್ಬಿಟ್ಟು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಹಾಕೋಬೋದು ಕಣ್ರಿ. ಅದು ಕೂಡ ನಾನಿಲ್ಲಿ ಬರೀ ಬೀನ್ಸು, ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಾಗೆ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಮೀಡಿಯಮ್ ಸೈಜು, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ರಿ, ಇದು ಒಗ್ಗರಣೆ ಚೆನ್ನಾಗಿ ಬೇಯಬೇಕನ್ರಿ. ನೋಡ್ರಿ, 1 ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳೋಣ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಹಾಗೆ ಪಲ್ಲವ್ ಪುಡಿ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ, ಯಾವುದಾದ್ರೂ ಪ್ಯಾಕೆಟ್ ಕಂಡ್ರೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ನೀಟಾಗಿ ಕಲಿಸ್ಕೊಳ್ಳೋಣ್ರಿ ಚೆನ್ನಾಗಿ. ನೋಡಿ, ಇದು ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕನ್ರಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಕುಟ್ಟಿದ್ದೆ ಅಲ್ವಾ, ಅದೇ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ಕಣ್ರಿ. ನೀರು ಅದು ಚೆನ್ನಾಗಿ ಬೇಯಬೇಕಂದ್ರೆ ತರಕಾರಿ ಬೆಂದಷ್ಟು ಪಲ್ಲವ್ ಚೆನ್ನಾಗಿರುತ್ತೆ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿಡೋಣ ಕಣ್ರಿ. ಒಂದು 10 ನಿಮಿಷ ತರಕಾರಿ ಬೇಯಲಿ. ನೋಡ್ರಿ, ಬೆಂದಿದೆ. ಒಂದು 10 ನಿಮಿಷ ರೆಡಿ ಆಯಿತು, ಬೆಂದಿದೆ. ಸ್ನೇಹಿತರೆ, ಸಬ್ಬಕ್ಕಿ ಪಲ್ಲವು ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಣ್ರಿ. ಸಬ್ಬಕ್ಕಿ ಪಲ್ಲವು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಣ್ರಿ. ನೆಕ್ಸ್ಟು ನಂತರ ಸಬ್ಬಕ್ಕಿನ ಹಾಕೊಳ್ಳೋಣ್ರಿ. ನೋಡ್ರಿ, ಈ ರೀತಿ ಉದುರು ಕಾಳು ಇರ್ಬೇಕನ್ರಿ. ಸಬ್ಬಕ್ಕಿ ರಾತ್ರಿ ನೆನೆಸಿಡ್ಬೇಕಂದ್ರೆ ಅದು ನೀರೆಲ್ಲ ನಾವು ಬಸ್ತಿಡ್ಬೇಕಾಗುತ್ತೆ ಕಣ್ರಿ. ಸ್ವಲ್ಪ ಮಾತ್ರ ನೀರು ಬಿಟ್ಬಿಟ್ಟಿದ್ರೆ ಈ ರೀತಿ ನೋಡ್ರಿ ಚೆನ್ನಾಗಿ ನೆಂದಿರುತ್ತೆ ಸಬ್ಬಕ್ಕಿ. ಚೆನ್ನಾಗಿ ನೀರಿನ ಅಂಶ ಅದ್ರಲ್ಲಿ ಬಿಡಂಗಿಲ್ಲ ಕಣ್ರಿ. ನೋಡ್ರಿ, ಇದನ್ನ ಒಂದು 15 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ಕಣ್ರಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಸಬ್ಬಕ್ಕಿ ಪಲ್ಲವ್ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.